ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸಿಂಪಲ್ ಆಗಿ ತಾಲಿಪಟ್ಟು ಹಾಗೂ ಸೀಮೆ ಬದನೆಕಾಯಿ ಚೌಚೌ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಆರೋಗ್ಯಕರವಾದ ಚಟ್ನಿ ಇದು. ನೀವು ಕೂಡ ಒಂದ್ಸರಿ ಟ್ರೈ ಮಾಡ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. 1 ಕಪ್ಪು ಅಕ್ಕಿ, 1 ಕಪ್ಪು ಕಡಲೆಬೇಳೆ, 1 ಕಪ್ಪು ತೊಗರಿಬೇಳೆ ಹಾಕಿ 1 ಟೇಬಲ್ ಸ್ಪೂನಿನಷ್ಟು ಮೆಂತೆಕಾಳು, 2 ಒಣ ಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು. ಇದನ್ನು 2-3 ಟೈಮು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರನ್ನು ಹಾಕಿರಬೇಕು. ಬೇಳೆಯಿಂದ 2 ಲೇಯರ್ ಇದ್ದರೆ ಸಾಕು. ಚೆನ್ನಾಗಿ ನೆನೆಯಲು ಬಿಡಿ. 2ರಿಂದ 3 ಗಂಟೆ ನೆನೆದರೆ ಸಾಕು. ತುಂಬಾ ಚೆನ್ನಾಗಿ ನೆನೆಯುತ್ತೆ ಬೇಳೆ ಹಾಗೂ ಅಕ್ಕಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದ್ಸರಿ ಮೊದಲಿಗೆ ತೊಳೆದಿಟ್ಟುಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1/4 ಕಪ್ಪು ನೀರು ಹಾಕಿ ಆಮೇಲೆ ಬೇಕಂದರೆ ಹಾಕೋಣಕ್ಕೆ ಬರುತ್ತೆ. ಇದನ್ನು ನೈಸಾಗಿ ರುಬ್ಬಿಕೊಳ್ಳಿ. ಗಟ್ಟಿಯಾಗಿ ಇರಬೇಕು, ಜಾಸ್ತಿ ನೀರಿನ ಅಂಶ ಇರಬಾರ್ದು. ದೋಸೆ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು, ಅಂದರೆ ಕೈಯಲ್ಲಿಂದ ತಟ್ಟೋದಕ್ಕೆ ಬರಬೇಕು, ಆ ಥರದಲ್ಲಿರಬೇಕು. ಆಮೇಲೆ ಇದಕ್ಕೆ ನಿಮಗೆ ಏನೇನು ಬೇಕೋ ಅದು ಹಾಕಿಕೊಳ್ಳಿ. ಕೊತ್ತಂಬರಿ, ಕರಿಬೇವು ಹಾಗೂ ಈರುಳ್ಳಿಯನ್ನು ಹಾಕಿ, ನಿಮಗೆ ಬೇಕಂದರೆ ಟೊಮೆಟೊ ಹಾಕಿಕೊಳ್ಳಿ, ಕ್ಯಾರೆಟ್ ಹಾಕಿಕೊಳ್ಳಿ, ನಿಮ್ಮ ಇಷ್ಟ. ಏನು ಬೇಕಂದರೂ ತರಕಾರಿ ಹಾಕಿಕೊಳ್ಳಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗಟ್ಟಿಯಾಗೇ ಇರಬೇಕು. ಅಂದರೆ ತವದಲ್ಲಿ ನಾವು ಕೈಯಿಂದ ತಟ್ಟಬೇಕಾಗತ್ತಲ್ವ, ಅದಕ್ಕೋಸ್ಕರ ಇದು ಗಟ್ಟಿಯಾಗಿರಬೇಕು. ಜಾಸ್ತಿ ಗಟ್ಟಿ ಆದರೆ ಸ್ವಲ್ಪ ನೀರನ್ನು ಹಾಕಿ 1-2 ಸ್ಪೂನ್ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟುಕೊಳ್ಳಿ. ಒಂದು 10 ನಿಮಿಷ ನೆನೆಯಲು ಬಿಡಿ. ಇವಾಗ ಸೀಮೆ ಬದನೆಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಹೆಲ್ತಿಗೆ ತುಂಬಾ ಆರೋಗ್ಯಕರವಾದ ರೆಸಿಪಿ ಫ್ರೆಂಡ್ಸ್. ಇದು ಸೀಮೆ ಬದನೆಕಾಯನ್ನು ಸಿಪ್ಪೆಯನ್ನು ತೆಗೀರಿ. ಫಸ್ಟಿಗೆ ಸಿಪ್ಪೆಯನ್ನು ಸೀವಿಟ್ಟುಕೊಂಡು ಆಮೇಲೆ ಇದಕ್ಕೆ ಸ್ವಲ್ಪ ದೊಡ್ಡ ಪೀಸನ್ನು ಕಟ್ ಮಾಡಿಟ್ಟುಕೊಳ್ಳಿ. ಹಾಗೆ ಕಡಾಯಿನಿಡಿ, ದಪ್ಪ ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟು 1 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಹಾಗೆ ಸೀಮೆ ಬದನೆಕಾಯನ್ನು ಕೂಡ ಇದಕ್ಕೆ ಹಾಕಿಕೊಳ್ಳಬೇಕು. ಇದು ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ತಾ ಇರಬೇಕು ಫ್ರೆಂಡ್ಸ್. ಸ್ವಲ್ಪ ಕಂದು ಬಣ್ಣ ಬರಬೇಕು, ಆ ಥರದಲ್ಲಿ ಫ್ರೈ ಮಾಡ್ತಾ ಇರಿ. ಸ್ವಲ್ಪ ಫ್ರೈ ಆದಮೇಲೆ 1 ಟೊಮೆಟೊ ಕೂಡ ಹಾಕಿಕೊಳ್ಳಿ. ಟೊಮೆಟೊ ಎದಕ್ಕಂದರೆ ಸ್ವಲ್ಪ ಹುಳಿ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೋಸ್ಕರ ಟೊಮೆಟೊವನ್ನು ಹಾಕಿಕೊಳ್ಳಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲು ಬಿಡಬೇಕು. ಇದು ಕೂಡ 2-3 ನಿಮಿಷ ಆಗುತ್ತೆ ಫ್ರೈ ಆಗೋಕ್ಕೆ. ಇವಾಗ 1/4 ಕಪ್ಪಿನಷ್ಟು ಕೊಕೊನಟ್ಟನ್ನು ಹಾಕಿ 1/2 ಇಂಚಿನಷ್ಟು ಶುಂಠಿಯನ್ನು ಹಾಕಿ ತುಂಬ ಚೆನ್ನಾಗಿರುತ್ತೆ. ಹಾಗೂ ಕೊತ್ತಂಬರಿ, ಕರಿಬೇವನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಬಾಡಿಸಿಕೊಳ್ಳಿ. ಇದು ಕೂಡ 1 ನಿಮಿಷದಿಂದ 2 ನಿಮಿಷದವರೆಗೆ ತಗೊಳುತ್ತೆ. ಇದನ್ನು ಕೂಡ ಹಾಗೆ ಫ್ರೈ ಮಾಡ್ತಾ ಇರಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಹಸಿ ವಾಸನೆ ಹೋಗುತ್ತೆ. ಇವಾಗ ಅರ್ಧ ಟೇಬಲ್ ಸ್ಪೂನಿನಷ್ಟು ಜೀರಿಗೆ, 4 ಒಣ ಮೆಣಸಿಕಾಯನ್ನು ಹಾಕಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. 4 ಹಾಕಿದರೆ ಕಮ್ಮಿ ಅನಿಸಿದರೆ ಇನ್ನೊಂದು 2-3 ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಮಾಡಿ ಇನ್ನೊಂದು ಸರಿ. ಹಾಗೆ 2 ಟೇಬಲ್ ಸ್ಪೂನಿನಷ್ಟು ಹುರಿಗಡಲೆ ಪುಟಾಣಿ ಫ್ರೈಡ್ ದಾಲನ್ನು ಹಾಕಿ ಇದನ್ನು ಕೂಡ 1 ಸೆಕೆಂಡ್ವರೆಗೆ ಚೆನ್ನಾಗಿ ಫ್ರೈ ಮಾಡಲು ಬಿಡಿ. ಆಲ್ರೆಡಿ ಫ್ರೈಡೇ ಇರುತ್ತೆ, ಆದರೆ ಇದರಲ್ಲಿ ಫ್ರೈಡ್ ಆದರೆ ಮಿಕ್ಸ್ ಆಗಿ ಬೈದರೆ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಆರಲು ಬಿಡಿ. ಆರಿದ ತಕ್ಷಣ ಮಿಕ್ಸಿ ಜಾರಿಗೆ ಹಾಕಿಕೊಳ್ಳಬೇಕು. ಎಲ್ಲ ಈ ಮಸಾಲವನ್ನು, ಸೀಮೆ ಬದನೆಕಾಯಿ ಮಸಾಲವನ್ನು ಇದಕ್ಕೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಗಟ್ಟಿ ಚಟ್ನಿ ಬೇಕಂದರೆ ಗಟ್ಟಿಯಾಗಿ ನುಣ್ಣಗೆ ರುಬ್ಬಿಕೊಳ್ಳಿ. ಹಾಗೆ ನಿಮಗೆ ನೀರಿನ ಅಂಶ ಬೇಕಂದರೆ ಸ್ವಲ್ಪ ನೀರು ಹಾಕಿ, ಅದು ಕೂಡ ಚೆನ್ನಾಗಿರುತ್ತೆ. ಆ ಥರದಲ್ಲಿ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಸೀಮೆ ಬದನೆಕಾಯಿ ಚಟ್ನಿ ರೆಡಿ ಫ್ರೆಂಡ್ಸ್. ಇದು ತುಂಬಾ ಸುಲಭ. ಇದಕ್ಕೆ ಒಗ್ಗರಣೆಗೆ ಒಣ ಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ, ಜೀರಿಗೆಯನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಗಮ್ ಚೌಚೌ ಸೀಮೆ ಬದನೆಕಾಯಿ ಚಟ್ನಿ ರೆಡಿ ಫ್ರೆಂಡ್ಸ್. ತುಂಬಾ ಸೂಪರಾಗಿರುತ್ತೆ, ತುಂಬಾ ಹೆಲ್ತಿಗೂ ಕೂಡ ಒಳ್ಳೆಯದು. ಇವಾಗ ತಾಲಿಪಟ್ಟು ಹಿಟ್ಟು ಕೂಡ ರೆಡಿಯಾಗಿರುತ್ತೆ. ತವವನ್ನು ಇಟ್ಟು ಚೆನ್ನಾಗಿ ಬಿಸಿಯಾದ ಮೇಲೆ 1 ಸ್ಪೂನ್ ಹಿಟ್ಟನ್ನು ಹಾಕಿ ನಿಮ್ಮ ಕೈಯಿಂದ ತಟ್ಟಿ, ಕೈಗೆ ಅಂಟುತ್ತೆ ಅಂದರೆ ಸ್ವಲ್ಪ ನೀರನ್ನು ಹಚ್ಚಿ ಅಥವಾ ಎಣ್ಣೆ ಹಚ್ಚಿದರೆ ಕೈ ಬಿಸಿ ಆಗುತ್ತೆ. ಸ್ವಲ್ಪ ನೀರನ್ನು ಹಚ್ಚಿ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪದಾಗಿ ತವ ಮೇಲೆ ಕೈಯಿಂದ ತಟ್ಟಿಕೊಳ್ಳಬೇಕು. ಇದರಲ್ಲಿ ನಡುವಲ್ಲಿ ಒಂದೊಂದು ಹೋಲ್ ಹಾಕಿ, ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಬೇಗ ಬೇಯುತ್ತೆ. ಇದಕ್ಕೆ ಬೇಕಂದರೆ ನಿಮಗೆ ಎಣ್ಣೆ ಅಥವಾ ತುಪ್ಪ ಕೂಡ ಹಾಕಿಕೊಳ್ಳಿ, ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಇದು 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲೇ ಬೇಯಿಸಿ ಕ್ಯಾಪನ್ನು ಮುಚ್ಚಬೇಕು. ಕ್ಯಾಪನ್ನು ಮುಚ್ಚಿ ಬೇಯಿಸಿದ್ರೇ ಬೇಗ ಬೇಯುತ್ತೆ. ಇದನ್ನು ಈ ಥರದಲ್ಲಿ ಬೇಯಿಸಿಕೊಂಡರೆ ತುಂಬ ಸೂಪರಾಗಿ ತಾಲಿಪಟ್ಟು ಬರುತ್ತೆ ಫ್ರೆಂಡ್ಸ್. ಸೀಮೆ ಬದನೆಕಾಯಿ ಚಟ್ನಿ ಇದಕ್ಕೆ ತುಂಬಾ ಸೂಪರಾಗಿರುತ್ತೆ. ಇದು ವಿಟಮಿನ್ ಸಿ ಕೂಡ ಹೊಂದಿರುತ್ತೆ. ಈ ಸೀಮೆ ಬದನೆಕಾಯಲ್ಲಿ
ವಿಟಮಿನ್ B6 ಕೂಡ ಇರುತ್ತೆ, ವಿಟಮಿನ್ ಕೆ ಕೂಡ ಇರುತ್ತೆ. ತುಂಬ ಹೆಲ್ತಿಕರವಾದ ರೆಸಿಪಿ ಇದು. ಚೆನ್ನಾಗಿ ಒಂದು ಕ್ಯಾಪ್ ಮುಚ್ಚಳವನ್ನು ತೆಗೆದು ಚೆನ್ನಾಗಿ ಬೇಯಿಸಿದರೆ ತಾಲಿಪಟ್ಟು ಕೂಡ ರೆಡಿಯಾಗುತ್ತೆ ಚಟ್ನಿ ಜೊತೆ. ಇದು ತುಂಬಾ ಸುಲಭ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಹೊಸದಾಗಿ ನೋಡ್ತಾ ಇದ್ದರೆ ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಹಾಗೆ ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಇದು ತುಂಬಾ ಹೆಲ್ತಿಕರವಾದ ರೆಸಿಪಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್.